ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ರೆಬಲ್ ಲೇಡಿ ಅನ್ನುವಂತ ಪ್ರಶ್ನೆ ಹುಟ್ಟುಕೋತಾ ಇದೆ. ಎಸ್, ಮಂಡ್ಯ ಗೌಡ್ತಿಗೆ ರಾಜ್ಯಸಭೆ ಟಿಕೆಟ್ ನೀಡುವಂತೆ ಮನವಿ ಮಾಡಲಾಗ್ತಾ ಇದೆ. HDKಗಾಗಿ ಕ್ಷೇತ್ರ ತ್ಯಾಗ ಮಾಡಿದ್ದಂತ ಸುಮಲತಾಗೆ ಟಿಕೆಟ್ ಸಿಕ್ಕೇ ಬಿಡುತ್ತಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆ. ಮಂಡ್ಯ ಗೌಡ್ತಿಗೆ ರಾಜ್ಯಸಭೆ ಟಿಕೆಟ್ ನೀಡುವಂತೆ ಮನವಿಯನ್ನ ಮಾಡಲಾಗ್ತಾ ಇದೆ. HD ಕುಮಾರಸ್ವಾಮಿ ಅವರಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು ಸುಮಲತಾ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಛಲವಾದಿಗೆ ಒತ್ತಾಯ ಕೂಡ ಬರ್ತಾ ಇದೆ. ರಾಜ್ಯ ನಾಯಕರ ಭೇಟಿಯಾಗಿ ಸುಮಲತಾ ಬೆಂಬಲಿಗರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹನಕೆರೆ ಶಶಿ ನೇತೃತ್ವದ ನಿಯೋಗ ಮನವಿಯನ್ನ ಸಲ್ಲಿಕೆ ಮಾಡಿದ್ರು. ಬಿಜೆಪಿಗರ ಮನವಿ ಮೇರೆಗೆ ಕ್ಷೇತ್ರ ಬಿಟ್ಕೊಟ್ಟಿದ್ರು ಸುಮಲತಾ ಅಂಬರೀಶ್ ಅವರು. ಉನ್ನತ ಸ್ಥಾನಮಾನ ಕೊಡೋದಾಗಿ ಭರವಸೆಯನ್ನ ನೀಡಿದ್ರ ನಾಯಕರು. ಹೀಗಾಗಿ ರಾಜ್ಯಸಭೆಗೆ ಸುಮಲತಾ ಆಯ್ಕೆ ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದಾರೆ. ಮತ್ತೆ ಈಗ ರಾಷ್ಟ್ರ ರಾಜಕಾರಣಕ್ಕೆ ರೆಬಲ್ ಲೇಡಿ ಸುಮಲತಾ ಅಂಬರೀಶ್ ಎಂಟ್ರಿ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಮನವಿಯನ್ನಂತೂ ಒತ್ತಡವನ್ನಂತೂ ಬಿಜೆಪಿಗೆ ರಾಜ್ಯಾಧ್ಯಕ್ಷರಿಗೆ ವಿಜಯೇಂದ್ರ ಅವರು ಜೊತೆಗೆ ಛಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಒತ್ತಾಯವಂತೂ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ. ಎಸ್ ಪ್ರವೀಣ್, ಸುಮಲತಾ ಅಂಬರೀಶ್ ಅವರು ಈಗ ಮನವಿಯನ್ನ ಸಲ್ಲಿಸಿರುವಂತದ್ದು ಅವರ ಪರವಾಗಿರುವಂತವ್ರು ಎಂಟ್ರಿ ಕೊಡ್ತಾರಾ ಈಗ ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ? ಸಿಗುತ್ತಾ ಟಿಕೆಟ್ ಅನ್ನುವಂಥದ್ದನ್ನ ಹೇಳ್ತಾ ಹೋಗೋದಾದ್ರೆ? ಗಾಯತ್ರಿ, ಏನು ಸುಮಲತಾ ಅಂಬರೀಶ್ ಕಳೆದ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿದ್ರು. ತದನಂತರ ಏನು ಈಗಿನ ಮಾಜಿ ಮುಖ್ಯಮಂತ್ರಿಗಳಾದ ಏನು ಕುಮಾರಸ್ವಾಮಿ ಅವರು ಕಣಕ್ಕಿಳಿದ್ರು. ಅವಾಗ ಆ ಸಂದರ್ಭದಲ್ಲಿ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿದ್ರು. ಇದೀಗ ರಾಜ್ಯಸಭೆ ಚುನಾವಣೆ ಈಗ ಮುಂಚೂಣಿಯಲ್ಲಿರೋದ್ರಿಂದ ಆ ಒಂದು ವಿದ್ಯಮಾನಗಳಿಗೆ ತಕ್ಕಂತೆ ಇದೀಗ ಗರಿಕೆದಿರುವಂತದ್ದು. ಹಂಗಾಗಿ ಒಂದಷ್ಟು ಜನ ಬೆಂಬಲಿಗರು ಮಂಡ್ಯದಲ್ಲಿ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಿದ್ರು. ಜೊತೆಗೆ ರಾಜ್ಯಾಧ್ಯಕ್ಷರಾದಂತ ನಮ್ಮ ವಿಜೇಂದ್ರ ಅವ್ರಿಗೂ ಕೂಡ ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಸ್ಥಾನವನ್ನ ತ್ಯಾಗ ಮಾಡಿದ್ದಾರೆ JDSಗಾಗಿ. ಹಾಗಾಗಿ ಈ ಬಾರಿ ಅವರಿಗೆ ರಾಜ್ಯಸಭಾ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಮನವಿಯನ್ನ ಮಾಡಿರುವಂತದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಒಂದಷ್ಟು ಸಂಚಲನವನ್ನ ಸೃಷ್ಟಿಸಿದೆ. ಈಗ ಬಿಜೆಪಿ ಕಳೆದ ಬಾರಿ ಯಾವ ರೀತಿಯ ಒಂದು ಒಪ್ಪಂದ ಮಾಡ್ಕೊಂಡಿತ್ತು ಸುಮಲತಾ ಅವರು ಕಣಕ್ಕಿಳಿದೇ ಇರೋ ರೀತಿಯಲ್ಲಿ ಅನ್ನೋ ವಿಚಾರ ಕೂಡ ಈಗ ಚರ್ಚೆ ಆಗ್ತಾ ಇರುವಂತದ್ದು. ಹಾಗಾಗಿ ಮತ್ತೇನಾದ್ರು ಸುಮಲತಾ ಅವರಿಗೆ ಮಣೆ ಹಾಕುವ ಸಾಧ್ಯತೆ ಇದೆಯಾ? ಯಾಕಂದ್ರೆ ಕುಮಾರಸ್ವಾಮಿಗಾಗಿ ತಮ್ಮ ಕ್ಷೇತ್ರವನ್ನ ತ್ಯಾಗ ಮಾಡಿದ್ರು. ಇದೀಗ ಅವರಿಗೆ ರಾಜ್ಯಸಭಾ ಟಿಕೆಟ್ ನ ಕೊಡುವಂತಹ ಸಾಧ್ಯತೆ ಇದೆಯಾ ಅನ್ನೋ ಒಂದು ಕುತೂಹಲ ಮೂಡಿರುವಂತದ್ದು. ಯಾಕೆಂತಂದ್ರೆ ಈಗ ಬಹುತೇಕ ಕಾಂಗ್ರೆಸ್ನ ರಾಜ್ಯಸಭಾ ಟಿಕೆಟ್ಗಳು ಕನ್ಫರ್ಮ್ ಆಗಿದ್ದಾವೆ ಯಾರ್ಯಾರಿಗೆ ಅಂತೇಳಿ. ಇನ್ನು ಬಿಜೆಪಿಯಲ್ಲಿ ಯಾವುದೇ ರೀತಿಯಾದ ಬೆಳವಣಿಗೆಗಳು ಆಗದಿರೋ ಕಾರಣ ಇದೀಗ ಅವ್ರಿಗೆ ಒಂದಷ್ಟು ಅಭಿಮಾನಿಗಳು ಕೂಡ ಸುಮಲತಾ ಅವ್ರಿಗೆ ನೀಡಬೇಕು ಅನ್ನೋ ಒಂದು ಸವಾಲನ್ನ ಇಟ್ಟಿರುವಂತದ್ದು ಮತ್ತೆ ಬೇಡಿಕೆನ ಇಟ್ಟಿರುವಂತದ್ದು. ಹಾಗಾಗಿ ಈಗ ಬಿಜೆಪಿ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅಂತ ನೋಡ್ಬೇಕಾಗಿದೆ. ಗಾಯತ್ರಿ, ಎಸ್, ಥ್ಯಾಂಕ್ ಯು ಪ್ರವೀಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಸುಮಲತಾ ಅಂಬರೀಶ್ ಅವರು ಸುಮಲತಾ ಅವರ ರಾಜಕೀಯ ಜೀವನವನ್ನ ನೋಡ್ತಾ ಹೋದಾಗ ಅವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಅನ್ಫಾರ್ಚುನೇಟ್ ಆಗಿ ಎಂಟ್ರಿ ಕೊಟ್ಟಿದ್ದಂಥದ್ದು. ತಮ್ಮ ಪತಿ ರೆಬಲ್ ಸ್ಟಾರ್ ಅಂಬರೀಶ್ ಅವರ ನಿಧನದ ನಂತರ ಅವರು ಸಕ್ರಿಯ ರಾಜಕಾರಣಕ್ಕೆ ಪ್ರವೇಶ ಮಾಡಿದ್ದಂಥದ್ದು.